ಅಲೆ ನಾಯಿ ಅಂತಕ್ಕೆ ಏನು ಹಾಕೊಳ್ಳಾರ್ದ ಸರ ಪರದ ಏನು ಹಾಕೊಳ್ಳಾರ್ದ ಗುಡಿಗೆ ಬಂದಿ ಇಲ್ಲಿ ಸರನೂ ಹಾಕೊಂಡಿಲ್ಲ ಬಳಿನ ಹಾಕೊಂಡಿಲ್ಲ ಹಂಗ ಬಂದೈತಿ ನಾಯಿ. ನಂಗೆ ಅವೆಲ್ಲ ಹಾಕೊಳಕ್ಕೆ ಇಷ್ಟ ಇಲ್ವಾ, ನಂಗೆ ಇಷ್ಟು ಚಲೋ ಅನ್ಸಂಗಿಲ್ಲ ಹಾಕೊಳಕ್ಕೆ. ನಂಗೆ ಹಾಕೊಳಕ್ಕೆ ಇಷ್ಟ ಅನ್ಸಂಗಿಲ್ಲ, ನಿಂಗೆ ಫೋರ್ಸ್ ಮಾಡ್ಬೇಡ ಹಂಗೆ ಹಾಕೊಳಕ್ಕೆ. ಹಾಕೊಂಡಿದ್ದು ಚಂದ ಕಾಣ್ತಿದ್ದಿಲ್ಲ ಅದಕ್ಕೆ ಹೇಳತ್ತೀನಿ ನಾನು. ಈ ಸೀರೆ ಉಟ್ಕೊಂಡು ಬಂದಿದ್ದೆ ದೊಡ್ಡ ಮಾತು ನಾನು. ಅದು ಏನೋ ಫೋನ್ ಮಾಡಿ ಹೇಳಿದ್ದಿ ಅಂತೇಳಿ ಸೀರೆ ಉಟ್ಕೊಂಡು ಬಂದಿದ್ದೆ ದೊಡ್ಡ ಮಾತು. ಇನ್ನು ಅವೆಲ್ಲ ಹಾಕೊಂಬರ್ಲಿ ನಾನು, ಹೋಗಲೇ ಪಾಪ ಅಂತ ಸೀರೆ ಒಂದು ಉಟ್ಕೊಂಡು ಬಂದೇನಿ. ಉಪಕಾರ ಮಾಡಿ ಎಲ್ಲೇ ನಾಯಿ ಅಂತಕ್ಕೆ ಏನೋ ಗುಡಿಗೆ ಹೊಂಟೇವಲ್ಲ ಸುಮ್ಮನೆ ಯಾವಾಗಲೂ ಬರೀ ಚೂಡಿದಾರ ಹಾಕೊಂಡೇ ಇರ್ತೀವಿ, ನೀ ಅದ್ರ ಪ್ಯಾಂಟ್ ಶರ್ಟ್ ಹಾಕೊಂತ ಬಿಡ. ನೀನು ಗುಡಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಚಂದ ನಂಗೆ ಸೀರೆ ಉಟ್ಕೊಂಡು ಹೋಗೋಣ ಅಂತೇಳಿ ಹೇಳಿದೆ ಅವ ನಿನಗೆ. ಆಕೆ ಪ್ರೀತಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಕಿನ್ನು ಮಲ್ಕೊಂಡಿದ್ಲೆ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡೋದು ಬಿಡ ಅಂತ ಸುಮ್ಮನಾದೆ. ಇನ್ನಾದ್ರೂ ಮಲ್ಕೊಂಡಾಳ ಆಕೆ ಅದೆಷ್ಟಾದ್ರೂ ನಿದ್ದೆ ಮಾಡ್ತಾಳೆ, ರಾತ್ರಿನೂ ಸಾಯ್ತಿರ್ತಾಳೆ ನಿದ್ದೆ 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 ಅಂತೇಳಿ. ಬೆಳಗ್ಗೆನೂ ಜಲ್ದಿ ಹೇಳಕ್ಕಾಗಂಗಿಲ್ಲ, ಅದೆಷ್ಟಾದ್ರೂ ನಿದ್ದೆ ಮಾಡ್ತಾಳೆ. ಹೋಗಲಿ ಬಿಡಪ್ಪ ಮಕ್ಕಳಿ ಹಂಗ್ಯಾಕಂತಿ. ನಾ ಏನು ಹಿಡ್ಕೊಂಡೆ ಅದಕ್ಕಿಗೆ, ನಾ ಹೇಳಿದೆ ಅಷ್ಟೇ ಎಷ್ಟರ ಮಕ್ಕೊಂತಾಳೆ ಏನ ಅಂತೇಳಿ. ಓ ಮೈ ಗಾಡ್, ಇಬ್ರು ಸೀರೆ ಉಟ್ಕೊಂಡ್ಬಿಟ್ಟಿರಿ? ನಂಗೊಂದು ಮಾತು ಹೇಳಿಲ್ಲ ಇಬ್ರು. ನೀನು ನಿದ್ದೆ ಒಳಗ ಬಿಸಿ ಆಗ್ಬಿಟ್ಟಿರ್ತೀವ, 3 ಹೊತ್ತು ಮಕ್ಕೊಂಡೇ ಇರ್ತೀವಿ, ಎಲ್ಲಿ ಹೇಳ್ಬೇಕು ನಿನಗೆ? ಅಷ್ಟು ನಿದ್ದೆ ಮಾಡ್ತೀನಿ ಅಂದ್ರೆ ನಾಯಿ ಏನು ರಾತ್ರಿ ಸ್ವಲ್ಪ ಜಲ್ದಿ ಮಕ್ಕೊಂತೀನಿ ಅಷ್ಟೇ, ಮತ್ತೆ ಬೆಳಗ್ಗೆ ಜಲ್ದಿ ಹೇಳಕ್ಕಿರಾಗಿತ್ತೆ. ಹೊಸ ಜಾಗ ಅಲ್ಲ ಜಲ್ದಿ ನಿದ್ದೆ ಬಂದಿಲ್ಲ, ಅದಕ್ಕೆ ಲೇಟಾಗಿ ಮಕ್ಕೊಂಡೆ. ಹೋಗಿ ಬಿಡೆ ಇರ್ಲಿ ಅದೆಲ್ಲ. ನಾವು ಗುಡಿಗೆ ಹೋಗಿದ್ವಿ, ನಿಂಗೆ ಕರ್ಕೊಂಡು ಹೋಗೋದಂತ ಮಾಡಿದ್ದೆ, ನೀ ಮಕ್ಕೊಂಡಿದ್ದೆಲ್ಲ ಮತ್ತೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ಈಗ ಕರ್ಕೊಂಡು ಹೋದೆ. ಹೌದು, ಬಟ್ ಇಬ್ರು ಸೀರೆ ಒಳಗೆ ಚಂದ ಕಾಣತ್ತೀರಿ ನೋಡ. ಏನು ಸೀರೆ ಉಟ್ಕೊಂಡ್ಬಿಟ್ಟಿರಿ ಅಂತೇಳಿ ನಾನು ಯೋಚನೆ ಮಾಡತ್ತಿದ್ದೆ. ಅದೇ ಪದೇ ಪದೇ ಚೂಡಿದಾರ ಹಾಕೊಂಡೇ ಇರ್ತೀವಲ್ಲ, ಹಿಂಗೆ ಗುಡಿಗೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೊಂಡ್ರೆ ಚಂದ ಅಂತೇಳಿ ಸೀರೆ ಉಟ್ಕೊಂಡು ಹೋಗಿದ್ದೆ. ಯಪ್ಪ ನನಗಂತೂ ಸೀರೆ ಮೇಂಟೈನ್ ಮಾಡೋಕೆ ಆಗಂಗಿಲ್ಲಪ್ಪ. ನಾನದು ಸೀರೆ ಉಟ್ಟೇ ಇಲ್ಲ ಬಿಡ, ನಂಗೆ ಮೇಂಟೈನ್ ಮಾಡೋಕ್ಕೂ ಆಗಂಗಿಲ್ಲ ಅದ್ರನ್ನ. ನನಗಂತೂ ಸೀರೆ ಅಂದ್ರೆ ಭಾಳ ಇಷ್ಟ, ಅದನ್ನು ಉಟ್ಕೊಳಕಂತೂ ಇನ್ನೂ ಇಷ್ಟ. ಐ ಲವ್ ಸ್ಯಾರಿ. ನಾ ಸೀರೆ ಒಳಗೆ ಭಾಳ ಚಂದ ಕಾಣ್ತೀನಿ ಅಂತ ನಮ್ಮ ಮಮ್ಮಿ ಹೇಳ್ತಾನೆ ಇರ್ತಾ. ಅದಕ್ಕೆ ನನಗೆ ಯಾವಾಗಾರ ಸೀರೆ ಉಟ್ಕೊಳ್ಳೋ ಸಂದರ್ಭ ಸಿಕ್ತಂದ್ರೆ ಪಟಕ್ಕಿನ ಹೋಗಿ ಸೀರೆ ಉಟ್ಕೊಂಡು ಬಂದ್ಬಿಡ್ತೇನೆ. ಯಾಕಂದ್ರೆ ನಂಗೆ ಸೀರೆ ಅಂದ್ರೆ ಅಷ್ಟು ಇಷ್ಟ. ನನಗೂ ಸೀರೆ ಇಷ್ಟ, ಆದರೆ ಈ ಜ್ಯುವೆಲ್ರೀಸ್ ಎಲ್ಲ ಇಷ್ಟ ಆಗಂಗಿಲ್ಲ, ಹಿಂಗೆ ಸಿಂಪಲ್ ಆಗಿರೋಕೆ ಇಷ್ಟ. ಭಾರಿ ಚಂದ ಕಾಣತ್ತಿರ್ಬಿಡ ಆದರೂ ಇಬ್ರು. ಇನ್ನೊಂದು ಮತ್ತೆ ನಾವೆಲ್ಲರೂ ನಾಳೆ ಹೊಂಟೇವಿ, ಮತ್ತು ನಾಡ್ದು ಕಾಲೇಜ್ ಸ್ಟಾರ್ಟ್ ಆಗ್ತಾವಲ್ಲ ಅದಕ್ಕೆ. ಹೌದಾ ಹೊಂಟ್ರೆ ನಾಳೆ? ಯಾಕೆ ಸಪ್ಪಗಾಗಿ ಬಿಟ್ಟು ಅದು ಒಮ್ಮೆ ತ್ರಿವೇಣಿ? ಹಾಗೇನಿಲ್ಲ, ಎಷ್ಟು ದಿನ ಎಲ್ಲರ ಜೊತೆಗೆ ಇದ್ರ ಈಗ ಒಮ್ಮೆಗೆ ಹೊಂಟ್ರಿ ಅನ್ನೋದು ಸ್ವಲ್ಪ ಬೇಜಾರ ಅಷ್ಟೇ. ಅಲ್ಲ ಇರಬೇಕಾಗಿತ್ತಿಲ್ಲ ಇನ್ನೊಂದು 2 ದಿನ ಇದಕ್ಕೆ ಹೊಂಟ್ರಿ? ಕಾಲೇಜ್ ಸ್ಟಾರ್ಟ್ ಅಲ್ಲೇ, ಮತ್ತು ಕಾಲೇಜ್ ಯಾವಾಗ ಹೋಗೋದು? ಮತ್ತು ಕ್ಲಾಸ್ ಮಿಸ್ ಆದ್ರೆ ಮತ್ತೆ ಅದೊಂದು ದೊಡ್ಡ ಪಜಿತಿ ಯಾರಿಗೆ ಬೇಕು? ಹೌದು ನೀ ಹೇಳೋದು ಕರೆಕ್ಟ್ ಐತಿ. ಲಾಸ್ಟ್ 6 ಮಂತ್ ಅಷ್ಟೇ ನಮ್ಮ ಕಾಲೇಜ್, ಮತ್ತು ಮುಗಿದೋತು. ಆಮೇಲೆ ನೀವೆಲ್ಲೋ ನಾವೆಲ್ಲೋ, ಯಾವಾಗ ಒಮ್ಮೆ ಸಿಗೋದು ಅವಾಗ. ಎಷ್ಟು ಜಲ್ದಿ ಮುಗಿದೋಗ್ತದ ನಮ್ಮ ಕಾಲೇಜ್. ದಿನಗಳು ಹೆಂಗೆ ಹೋಗ್ತಾವ ಅಂತಾನೆ ಗೊತ್ತಾಗತ್ತಿಲ್ಲ ಈಗಂತರೂ. ಓ ವಾವ್, ಇಬ್ರು ಸೀರೆ ಉಟ್ಕೊಂಡ್ಬಿಟ್ರೆ ಎಷ್ಟು ಕಾಣತ್ತೀರ ಇಬ್ರು. ನನಗೆ ಯಾಕೆ ಕೊಡ್ತೀವಿ? ಮತ್ತು ಅವ್ರಿಗೆ ಯಾಕೆ ಹೋಗೋಳಾತಿ? ನಾ ಚಂದಿಲ್ಲೇನೆ? ನೀನು ಚಂದದಿಪ್ಪ, ಅವ್ರಿಗೆ ನೀನು ಚಂದದಿ, ಆದ್ರೆ ಸೀರೆ ಉಟ್ಕೊಂಡಲ್ಲ ಅದಕ್ಕೆ ಚಂದ ಕಾಣತ್ತಿಲ್ಲ, ಅದಕ್ಕೆ ಹೇಳಿದೆ ತಗೋ. ಎಷ್ಟಾದ್ರು ಫ್ರೆಂಡ್ಸ್ ಅಲ್ಲಿ ನೀನು ಉಟ್ಕೋಬೇಕಾಗಿತ್ತಿಲ್ಲ. ನಮ್ಮ ಹುಡುಗಿ ಸೀರೆ ಒಳಗೆ ಹೆಂಗೆ ಕಾಣ್ತಾ ಅಂತೇಳಿ ನಾನು ನೋಡ್ತಿದ್ದೆ. ನಾ ಇದೋಕಿನ ಮುಂಚೆನ ಸೀರೆ ಉಟ್ಕೊಂಡು ಗುಡಿಗೆ ಹೋಗಿ ಬಂದ್ರೆ ಅವ್ರ ಅದಕ್ಕೆ. ಹೌದೇನೋ, ಹೋಗ್ಲಿ ಬಿಡು, ಇಬ್ರು ಚಂದ ಕಾಣತ್ತೀರಿ. ಹೌದಾ, ಥ್ಯಾಂಕ್ ಯು. ಪ್ರೇಮ್ ಇಲ್ಲಿ ನೋಡಿಲ್ಲ, ರಾಮ್ ಮತ್ತೆ ಸೂರಜ್ ಹೆಂಗ ಶಾಕ್. ರಾಮ್ ಸೂರಜ್ ಹಂಗ್ಯಾಕೆ ನಿಂತಿರೋ ಶಾಕ್ ಒಳಗೆ? ಏನಾತ? ಹಂಗೇನಿಲ್ಲ, ಸ್ವಲ್ಪ ಮನಸ್ಸಿಗೇನ ಸುಮ್ಮನೆ. ತ್ರಿವೇಣಿ ಇವತ್ತೇನ ಸೀರೆ ಉಟ್ಕೊಂಡ್ಬಿಟ್ಟಿಲ್ಲ, ಚಂದ ಕಾಣತ್ತಿ ನೋಡ. ಲುಕಿಂಗ್ ಸೋ ಬ್ಯೂಟಿಫುಲ್, ಸೋ ಪ್ರಿಟಿ, ಲುಕಿಂಗ್ ಲೈಕ್ ಎ ಏಂಜಲ್. ಇಷ್ಟು ಚಂದ ಕಾಣತೀನಿ ಸೀರೆ ಒಳಗೆ, ನಂಗೆ ಗೊತ್ತಿಲ್ಲ ನೀ ಸೀರೆ ಒಳಗೆ ಎಷ್ಟು ಚಂದ ಕಾಣ್ತಿ ಅಂತೇಳಿ. ಐ ಆಮ್ ಸೋ ಹ್ಯಾಪಿ. ಹೌದಾ, ಥ್ಯಾಂಕ್ ಯು. ದೀಪಾ ನೀನು ಭಾಳ ಚಂದ ಕಾಣತಿ ಸೀರೆ ಒಳಗ. ಒಂದ್ಸಲ ಉಟ್ಕೊಂಡೇ ಇಲ್ಲ ಸೀರೆ. ಉಟ್ಕೊಳ್ಳೋ ಸಿಚುವೇಶನ್ ಬಂದಿದ್ದಿಲ್ಲ, ಅದಕ್ಕೆ ಉಟ್ಕೊಂಡಿದ್ದಿಲ್ಲ. ಇವತ್ತೇನೋ ಗುಡಿ ಹೊಂಟಿದ್ವಿ ಅಂತ ಉಟ್ಕೊಂಡಿವಿ. ಆದ್ರ ನೀನು ಭಾಳ ಚಂದ ಕಾಣತಿ, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ನಮ್ಮ ಹುಡುಗಿಯಾರು ನೋಡಿ ಕಳೆದೋಗ್ಬಿಟ್ಟಾರ. ಪ್ರೀತಿ ಕಡೆ ಬಾಯ್ಲಿ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ ಇಬ್ರಿಗೂ. ಇಲ್ಲ ಇವತ್ತೇನಾರ ಆಗಲಿ, ಇವತ್ತೆಷ್ಟೋ ಜನ ನಾ ಪ್ರಪೋಸ್ ಮಾಡ್ಬೇಕಲೆ ನಾನು. ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ಮ ಟೀಚರು. ಈ ಹುಡುಗಿಯರ ಸೀರೆ ಒಳಗೆ ಎಷ್ಟು ಚಂದ ಕಾಣ್ತಾರಂತೇಳಿ ಗೊತ್ತಾಗಿದ್ ನೋಡು. ಐ ಲವ್ ಯು ತ್ರಿವೇಣಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಮಚ್ಚ ಏನಾದ್ರು ಅಂದ? ಇಲ್ಲಪ್ಪ ಏನಿಲ್ಲ. ದೀಪಿ ನೀನು ಇಷ್ಟು ಚಂದ ಕಾಣ್ತಿ ಅಂತ ನಾ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಭಾರಿ ಮಸ್ತ್ ಕಾಣತಿ ಸೀರೆ ಒಳಗೆ. ಐ ಲವ್ ಯು. ಇವತ್ತೆಷ್ಟೊತ್ತರು ಹಿಂಗೆ ಪ್ರಪೋಸ್ ಮಾಡಬೇಕು ನಾನು. ನೀ ಸೀರೆ ಉಟ್ಕೊಂಡಂತ ಅವಾಗಲ್ಲ, ಹಿಂಗ ಗುಡಿಗೆ ಹೋಗ್ಬೇಕಾರೆ ಹಬ್ಬ ಹುಣ್ಣಿಮೆಗಲ್ಲ ನೀ ಸೀರೆ ಉಟ್ಕೊಂಡೋದು. ಓ ಹಂಗ ಬಾರಿ ಚಂದ ಅರ್ಥ ಮಾಡ್ಕೊಂಡಿ ಬಿಡು. ಮತ್ತೆ 9 ತಿಂಗಳ ಹೆತ್ತು ಹೊತ್ತು ಸಾಕಿಲ್ಲ ನಿನಗೆ, ಅಷ್ಟು ಅರ್ಥ ಮಾಡ್ಕೊಳ್ಳ ಅಂದ್ರೆ ಹೆಂಗ? ಸರಿ, ದೃಷ್ಟಿ ತಕ್ಕೋ ಮರಿಬೇಡ. ಬಾರಿ ಚಂದ ಕಾಣತ್ತಿ. ಅಲ್ಲಿ ಗುಡಿ ಕಡೆ ಎಷ್ಟು ಜನ ಕಂಡು ಬಿಟ್ಟಾರ ಏನ? ನಾಟಕೋಲೆ ನನಗ ದೀಪಾಲಿ ಚಂದ ಕಾಣತಿತ್ತಲ್ಲೇ. ನಮ್ಮ ಹುಡುಗಿ ಬಾಳ ದಿನ ಸೀರೆ ಉಟ್ಕೊಂಡೈತಿ. ನಮ್ಮ ಕುಸುಮಿ ಮಗಳೇ ಸೇಮ್ ಕುಸುಮಿ ಗಂಟೆ ಕಾಣೋದೈತ ನಂಗೆ. ಅಯ್ಯೋ ನಮ್ಮ ಮಮ್ಮಿ ಎಲ್ಲಿರಿ, ನಾನೆಲ್ಲಿ? ಅವ್ರಂತರ ಹೀರೋಯಿನ್. ಹೌದು ಬಿಡ, ನಿಮ್ಮವ್ವ ಮೊದ್ಲಿಂತ್ರ ಹಂಗೆ ಬಿಡ. ಬಾಕಿ ಇದು ವಯಸ್ಸ ಕಾಣಂಗಿಲ್ಲ, ಮುಖ
ಆಕಿಂದ. ಸರಿ ತಗೋರಿ, ನೀವಿಬ್ರು ಇಲ್ಲೇ ಇರ್ರಿ, ನಾ ಆಮೇಲೆ ಬಂದು ಇಬ್ಬರಿಗೂ ದೃಷ್ಟಿ ತೆಗಿತೀರಂತೆ. ಅಲ್ಲಿ ಗುಡಿ ಕಡೆ ಎಷ್ಟು ಜನ ದೃಷ್ಟಿ ಬಿಟ್ಟಾರೆ, ನಾನು ನಿಮ್ಮಿಬ್ಬರಿಗೂ ಇಲ್ಲೇ ಕುಂತೀರಿ, ನಾ ಹೋಗಿ ಬರ್ತೀನಂತೆ. ಸರಿ ತಗೋ. ತ್ರಿವೇಣಿ, ದೀಪ ಒಂದು ಸೆಕೆಂಡ್ ಬಾ ಇಲ್ಲೇ. ಹೇಳಪ್ಪ, ಏನಾತ? ಹೇಳ್ರ. ತ್ರಿವೇಣಿ, ನಿನ್ನ ಜೊತೆ ನಾನು ಸ್ವಲ್ಪ ಸಂಜೆ ಮುಂದೆ ಮಾತಾಡ್ಬೇಕು. ಏನಾತ ಈಗ ಹೇಳಲ್ಲ? ಸಂಜೆ ಮುಂದೆ ನಿಮ್ಮ ಮನೆ ಮುಂದೆ ಜಾಗ ಐತಲ್ಲ, ಅಲ್ಲಿ ಎಲ್ಲರೂ ಹೋಗೋಣಂತ. ಬಟ್ ನಿನ್ನ ಜೊತೆ ಮಾತಾಡ್ಬೇಕು ನಾನು. ಹೌದಾ, ಸರಿ ತಗೋ. ಬಟ್ ಒಂದು ಪ್ರಾಮಿಸ್ ಮಾಡು. ಪ್ರಾಮಿಸ್ ಎಲ್ಲ ಯಾಕೆ? ಏನಾತ ಹೇಳ. ನೀನು ಇದ್ದ ಸೀರೆ ಮ್ಯಾಗ ಬರ್ಬೇಕು. ಅಯ್ಯೋ, ಈಗ ಸಂಜೆ ಮಟ ಸೀರೆ ಮ್ಯಾಗ ಇಲ್ಲ ನಾನು. ನನಗೋಸ್ಕರ ಅಷ್ಟು ಮಾಡಂಗಿಲ್ಲ. ಸರಿ ತಗೋಪ್ಪ. ದೀಪಾ, ನಾನು ನಿನ್ನ ಜೊತೆ ಮಾತಾಡ್ಬೇಕು ಸಂಜೆ ಮುಂದೆ. ಆದ್ರೆ ಒಂದು ಮಾತು, ಇದ ಸೀರೆ ಮ್ಯಾಗ ಬರ್ಬೇಕು ನೀನು. ನಂಗೆ ಆಗೋದಿಲ್ಲಪ್ಪ ಸಂಜೆ ಮಟ ಈ ಸೀರೆ ಮ್ಯಾಗ ಇರಾಕ. ನಾನು ಈಗ ಕಳೆದು ಹೋಗಿದ್ದೀನಿ ಅಷ್ಟೇ. ಪ್ಲೀಸ್ ಲೇ, ಉಟ್ಕೋಲೆ ಸಂಜೆ ಮಟ ಇರಲಿ. ಇಲ್ಲ ಇಲ್ಲ, ನಂಗೆ ಆಗಂಗಿಲ್ಲ. ಸರಿ ತಗೋ, ಏನಾರ ಹಾಕೋ ನಡೀತೈತಿ. ಆದ್ರೆ ಸಂಜೆ ಮುಂದೆ ಒಟ್ಟು ನಾನು ನಿನ್ನ ಜೊತೆ ಮಾತಾಡ್ಬೇಕು. ಸರಿ ತಗೋ. ಇವ್ರು ಇಬ್ಬರು ಜೋಡಿ ನೋಡ್ಕೊಂಡು ಕುಂತು ಬಿಡೋದು ನೋಡಿ ನಾವೀಗ. ಇರ್ಲಿ ಬಿಡ ಪಾಪ. ಸೊಟ್ಟ ಮಾರಿನು ಬಂದೈತಿ. ಹಾಯ್ ಪ್ರೇಮಕ್ಕ. ಹೇಳೇ, ಏನ್ ಈ ಕಡೆ ಸವಾರಿ? ಎಲ್ಲ ಕೆಲಸ ಮುಗಿದು ಮನೆ ಕುಂತು ಕುಂತು ಬೇಜಾರಾಗತ್ತಿತ್ವಾ. ಈಗ ಮತ್ತೇನ್ ಮಾಡ್ಲಾಕ ಅಲ್ತಕ ಕಡೆ ಕುಂತು ಹೋಗೋಣ ಅಂತ ಬಂದೆ. ಈಗೇನಾಯ್ತು? ಒಬ್ಬಕ್ಕೆ ಕುಂತ ಸಪ್ಪಗಾಗ. ಬಾ ಹೋಗಿ ಕೇಳೋಣ. ಲಲಿತಕ್ಕ, ಏನ ಬಂದೇನಲ್ಲ ಮನೆ ಕಡೆ? ಕುಸುಮ, ಪ್ರೇಮಿ, ಬರ್ರಲ್ಲೇ ಕುಂದ್ರ ಬರ್ರಿ. ಯಾಕೆ ಅಷ್ಟಾಗಿ ಬೇಜಾರಾಗಿ? ಏನಿಲ್ಲ, ಬರ್ರಿ ಕುಂದ್ರ ಬರ್ರಿ. ಏನ್ ಮಾಡತ್ತಿರ್ಲಿ? ಬಂದೇನಲ್ಲ ಮನೆ ಕಡೆ, ಯಾಕೆ? ಇನ್ನಿದಾರೆ ಈಗ ಬಂದ ನೋಡ. ನಾ ಹಿಂಗ್ ಬಂದ್ ಕುಂದ್ರಾಕ ನೀ ಬಂದಿ ನೋಡ. ಯಾಕ ನಮ್ ಲಲಿತಕ್ಕ ಬಾಳ ಬೇಜಾರ್ ಮಾಡ್ಕೊಂಡಾಳವ, ಅದಕ್ಕ ಕೇಳೋಗೋಣ ಬಾ ಅಂತೇಳಿ ಬಂದೆ. ಏನಾತ ಲಲ್ಲಿ? ಏನಿಲ್ಲ, ಬಾ ಜಯಕ್ಕ ಕುಂದ್ರ, ಬಾ ಚಾ ತೊಗೊಂಬರ್ತೀನಿ ಕುಂದರ್ರಿ. ಚಾಯಿ ಏನ್ ಬೇಡವಾ, ಎಲ್ಲ ಮುಗಿಸ್ಕೊಂಡ ಬಂದಿದ್ದಿ. ಇಲ್ಲಿ ತಗೋರೆ, ಆಕಿ ತೊಗೊಂಬರ್ತಾ ಅಂತ ತೊಗೊಂಬರ್ಲಿ ಬಿಡು. ಇದರ ದೊಡ್ಡ ಮಾನ್ಗೇಳಿ ನೋಡಿ ಇದಂತ್ರು. ಅದ್ರಾಗೇನ್ ಮಾನ್ಗೇಳಿ ಇಲ್ಲ, ಆಕಿ ತೊಗೊಂಬರ್ತೀನಿ ಚಾ, ಅದಕ್ಕೆ ತೊಗೊಂಬ ಅಂತಂದೆ ನಾನು. ಇರ್ಲಿ, ನೀವು ಕುಂದ್ರ, ನಾ ಚಾ ಮಾಡ್ಕೊಂಡ್ ಬರ್ತೀನಂತ. ಏನಾತ್ಲಿಕ್ಕಿಗೆ ಅಷ್ಟಾಗ ಸಪ್ಪನೆ ಹೇಳಿ? ನಾನು ಅದನ್ನ ಕೇಳ್ಬೇಕಂತ ಕುಂತೆ, ಅಷ್ಟೊತ್ತಿಗೆ ನೀ ಬಂದಲ್ಲ, ಮಾತಾಕಿ ಚಾ ಮಾಡ್ಕೊಂಬರಕ್ ಹೋದ್ಲಿ. ಈಗ ಆಗಿತ್ಲೇಕಿ ಪಾಪ, ಇಲ್ಲಾಂದ್ರೆ ಯಾವಾಗ್ಲೂ ಮಾತಾಡ್ಕೊಂಡ್ ತಕ್ಕೊಂತ ಇರ್ತಿದ್ಲ. ಇಷ್ಟು ಸಪ್ ಮಾಡ್ಕೊಂಡು ಮಾರಿ ಹಾಕೊಂಡು ಯಾವತ್ತು ಕುಂತೆ ಇರಕ್ಕಿ. ನೀವಿಬ್ರಿ ಮಾತ್ರ ಉಪಯೋಗ ಹಾಕಿಲ್ಲ, ಬರ್ತಾ ಅಲ್ಲ ತಡ್ರಿ ಕೇಳಂತ್ರಿ. ಸೊಟ್ಟ ಮಾರಿದ ಬಾ, ಯಾವಾಗ್ಲೂ ಬಾ ಬೆಗ್ 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 ಅಂತ ಇರ್ತಿತ್ತು ನಂಗ. ಬಾಯ ಮುಚ್ಕೊಂಡ್ ಕುಂದ್ರಾಕ ಆಗಂಗಿಲ್ಲ. ಈ ಬೇವರ್ಷಿಗೆ ನನ್ಗೆ ಹೇಳಿ ಅವ್ರ ಸಮಾಧಾನ ಆಗಂಗಿಲ್ಲ. ನಾ ಏನೋ ಮಾತಾಡಬಾರ್ದು. ನಾ ಏನಾರು ಮಾತಾಡಿದ್ರೆ ಏನಾರ ಆಗಿ ಬಿಡ್ತಿದ್ದೆ ಅನ್ನೋ ಕತೆ ಮಾಡ್ತಾ ಹಂಗ. ನೀವ್ ಮಾತಾಡೋ ಮಾತು ಹಂಗಿರ್ತಾವ, ನಾನಾರ ಏನ್ ಮಾಡ್ಲಿ? ಹೌದು, ನಿಂಗೆ ಒಬ್ಬಕ್ಕೆ ಹಂಗ ಅನಿಸ್ತಾಳೆ ನನ್ನ ಮಾತು. ಕೂಲ್ ಕೂಲ್ ಪ್ರೇಮಕ್ಕ, ಓ ಪ್ರೇಮಕ್ಕ. ಬ್ಯಾವಾಸಿ ನನಗ ಬ್ಯಾವಾಸಿ ಅಂತೇಳಿ ಹಡಿಬಿಟ್ಟಿ. ತಗೋರಿ ಕುಡಿರಿ ಚಾ. ನಿಂಗೂ ತುಂಬ ಹೋಗ್ಲೆ? ಇಲ್ವಾ, ನಾ ಈಗ ಚಾ ಕುಡಿದು ಕುಂತಿದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ. ಹಂಗೆ ಸಪ್ಪಾಗಿ ನೀನು ಏನಾದ್ರು ಹೇಳ. ಏನಿಲ್ಲ, ಕುಡಿರಿ ಚಾ ಕುಡಿರಿ. ತಡಿವಾ, ಫೋನ್ ಬರ ಆಯ್ತು. ಎಷ್ಟೊತ್ತು ಬೇಕು ಫೋನ್ ಎಬ್ಸಾಕ? ಇಲ್ಲೇ ಹೊರಗೆ ಕುಂತಿದ್ದೆ, ಹೇಳಪ್ಪ. ಏನಾಗ್ಬೇಕು? ಕಾಲೇಜ್ ಫೀಸ್ ರೊಕ್ಕ ಅಡ್ಜಸ್ಟ್ ಮಾಡಂದಿದ್ನೆಲ್ಲ ಮಾಡಿದ್ದೇನೆ. ಇನ್ನೂ ಇಲ್ಪ, ಇನ್ನೂ ಹೊಂದಿಸಿಲ್ಲ. ಸಂಜೆ ಮಟ್ಟ ಹೊಂದಿಸಿ ನಿನ್ ಫೋನ್ ಮಾಡಿ ಹೇಳ್ತೀನಿ ಅಂತ. ತಗೋ. ನಾಳೆ ಮಟ್ಟ ಎಷ್ಟೊತ್ತಿದ್ರು ಕೊಡ್ಬೇಕು ಬೇ ನಾನು. ನೀ ಏನು ಇಷ್ಟೊತ್ತು ಮಾಡಿದ್ರು? ನೀವು ಒಮ್ಮೆಗೆ ಹೇಳಿದ್ರೆ ಎಲ್ಲಿಂದ ತೊಗೊಂಬರ್ಲಿಪ್ಪ ನಾನು. ಪಾಪ ನಿಮ್ಮ ಅಪ್ಪ ಕಡೆ ಎಲ್ಲಿದ್ರು ಬರ್ತಾ ಹೇಳ. ತಡಿ ಸ್ವಲ್ಪ ಹೊಂದಿಸೋ ಮಟ್ಟ. ಒಂದಿನ ಮಟ್ಟ ತಡಿ. ಸಂಜೆ ಮಟ್ಟ ಹೇಳಿ ನನಗೆ ಎಷ್ಟೊತ್ತಿದ್ರು. ನಾ ಏನು ಮಾಡಲಿ? ಇಲ್ಲೇ ಸರ್ ಕಡೆ ಬೈಸ್ಕೊಳತ್ತೀನಿ ನಾ ಪದೇ ಪದೇ. ಇವಾಗ ಸಂಜೆ ಮಟ್ಟ ಏನಿದ್ರು ಒಂದೊಂದ್ಸರಿ ನನಗೆ ಕಳಿಸ್ ಅಕೌಂಟಿಗೆ. ಸರಿ ತಗೋಪ್ಪ, ಇವಾಗ ಸಂಜೆ ಮಟ್ಟ ಫೋನ್ ಮಾಡ್ತೀನಂತ ನನಗೆ. ಏನ್ ಮಾಡೋದೇವ ಈಗ? ಒಮ್ಮಕ್ಳ ಸಪ್ಪಾರ್ಲಿಕ್ಕಿ ಏನಾತ ಹೇಳಲಿತ್ತ? ಹಂಗ್ಯಾಕೆ ಮಾಡಾತಿ? ಯಾಕ ನಾ ಮುಂದೆ ಹೇಳ್ಬಾರ್ದು ಅಂತೈತೇನೆ? ಹಂಗೇನಿಲ್ಲ ಜಯಕ್ಕ, ಹಂಗೇನಿಲ್ಲ. ಮತ್ತೇನಾತ ಹೇಳ? ಮತ್ ನಾವ್ ಗೆಳತರಂದ ಎದಕ್ಕೆ ಹೇಳ್ತೀವಿ? ಮತ್ತೆ ಕಷ್ಟ ಆಗಲಿ ಸುಖ ಆಗಲಿ ಗೆಳತರ ಮುಂದೆ ಹೇಳ್ಕೋಬೇಕು, ಸಮಾಧಾನ ಆಗ್ತಿತ್ತವಾಗ. ಹಂಗೇನಿಲ್ಲ, ಮಗನ ಕಾಲೇಜ್ ಫೀಸ್ ಕಟ್ಟಾಕ 50,000 ರೂಪಾಯಿ ಬೇಕಾಗಿತ್ತವ. ಅರ್ಧ ರೊಕ್ಕ ಅಷ್ಟ ಕಟ್ಟಿದ್ದು, ಅರ್ಧ ರೊಕ್ಕ ಕೊಟ್ಬೇಕಂತ. ಎಲ್ಲಿಂದ ತೊಗೊಂಬರ್ಲಿ? ನನ್ನ ಗಂಡಗಳು ಪಾಪ ಹೊಲದೊಳಗೆ ಇನ್ನೂ ಪೀಗ್ ರೊಕ್ಕ ಬಂದಿಲ್ಲ. ಯಾರೆಲ್ಲರೂ ಸಾಲ ಕೇಳ್ಬೇಕಂದ್ರೆ ಯಾರು ಸಾಲ ಕೊಡಾತಿಲ್ಲ. ಅದಕ್ಕೆ ಏನ್ ಮಾಡ್ಲಿ? ಇವತ್ತು ಎಷ್ಟು ಕೊಡ್ಬೇಕನ್ನತ ಅವನೊಬ್ಬನ. ಏನ್ ಮಾಡ್ಲಿ ಅಂತ ಗೊತ್ತಾಗತ್ತಿಲ್ಲವ ನನಗೆ. ಏನ್ ಮಾಡ್ಲಿ, ಎಲ್ಲಿ ಹೋಗ್ಲಿ ಅಂತಾನೆ ಅನ್ಸ್ಬಿಟ್ಟಿದೆ ಕಡೆ. ಇವ ರೊಕ್ಕ ಇದ್ರನೇ ಇಲ್ಲವ. ರೊಕ್ಕ ಇಲ್ಲ ಅಂತಂದ್ರೆ ಏನು ಇಲ್ಲ ನೋಡಿ ಈ ಜಗತ್ತೊಳಗೆ. ರೊಕ್ಕ ಇರ್ಬೇಕು ಮೇನ್ ಮನುಷ್ಯ ಕಡೆ. ಈ ರೊಕ್ಕದ ಸಂಬಂಧ ಸಾಕಾಗ್ಬಿಟ್ಟಿದ್ದ ಕಡೆ. ಎಲ್ಲಿದ್ರು ಹೊಂದಿಸ್ಲಿ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗತ್ತಿಲ್ಲ. ಅಲ್ಲೇ ನಿನ್ ಪಾಲಿಗೆ ನಾವು ಅದೇವೇನ್ ಸತ್ತೇವ? ಒಂದ್ ಮಾತಾಡಕ್ಕಾಗಿಲ್ಲ ನಿನಗ? ಯಾಕ ಅಷ್ಟು ದೂರ ಆಗ್ಬಿಟ್ಟೆ ನಾ ನಿನಗ? ನಾವೇನ್ ಬೇಡದಿದ್ವಿ ನಿಂಗೆ ಕೊಡಾಕ? ಹಂಗಲ್ಲ ಜಯಕ್ಕ, ಪದೇ ಪದೇ ನಿಮ್ ಮ್ಯಾಗ ಎದಕ್ ಭಾರ ಆಗೋಣ ಅಂತೇಳಿ. ನೀನು ಮೊದಲಿನ ರೊಕ್ಕನ ಕೊಡೋದೈತಿ ನಿಮಗೆ. ಮತ್ತೆ ಇದನ್ನು ಎಲ್ಲಿಂತ ಕೇಳಿ ನಾನು ಇದು ಆಗ್ಲಿ ಅಂತೇಳಿ ಸುಮ್ಮನೆ ಬೇಡ ಅಂತೇಳಂತೆ. ಅಲ್ಲೆಲ್ಲೇ ಅದ್ರೊಳಗೆ ಏನು ಭಾರ ಐತ್ಲೆ? ಗೆಳತರ ಇರೋದ ಕಷ್ಟಕ್ಕಾಗೋಕ್ಕಲ್ಲ, ಕಷ್ಟ ಸುಖಕ್ಕೆ ನೆರವಾಗ್ಲಿ ಅಂತ ಎಲ್ಲ ಇರೋದು. ಹಂಗಾಗಿದ್ರೆ ನಿಂಗೆ ಹಳೆ ರೊಕ್ಕನ ಇಷ್ಟು ಕೊಡು ಅಂತ ಗಂಟು ಬಿದ್ದು ಕೇಳ್ಬಿಡ್ತಿದ್ದೆ ನಾನು. ನಾ ಎಂತಕ್ಕೆ ಹಳೆ ರೊಕ್ಕ ನಾನು ಯಾವತ್ತ ಮರ್ತು ಬಿಟ್ಟೇನೆ, ಅದು ನಿನಗ ಬಿಟ್ಟು ಬಿಟ್ಟೇನೆ ನಾನು. ನಿನಗೆ ಆದ್ರೆ ಕೊಡಿ, ಇಲ್ಲದ್ರೆ ಬೇಡ ಅಂತ ಹೇಳಬಿಟ್ಟೇನೆ ಮೊದಲೇ. ಇದ್ರೆ ಕಷ್ಟ ಇದ್ರೆ ಬಂದಕ್ಕೆ ಹೇಳಿ ನನಗ. ನಾನು ಎಷ್ಟು ನನ್ನ ಕೈಲಿ ಅವತ್ತು ಸಹಾಯ ಮಾಡ್ತೀನಿ. ಹಂಗ್ಯಾಕೆ ಸಪ್ ಮಾಡಿ ಹಾಕೋ ಕುದಿರ್ತೀನಿ ನೀನು? ನಂಗೆ ಗೊತ್ತೈತಿ ನಿಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಏನು ಅಂತೇಳಿ. ಅಲ್ಲ, ನನಗೂ ಒಂದು ಮಾತು ಹೇಳಿದ್ರೆ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಕೊಡ್ತಿದ್ನಲ್ಲ ನಿನಗೆ. ಸರಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು
ಅವನು ಕಲ್ತ ಒಂದು ನೌಕರಿ ತಗೊಂಡ ಅಂದ್ರೆ ಅವನು ಸಾಕ್ತಾನಂತ ನಿಮಗ. ಇರೋ ಕಷ್ಟಗಳೆಲ್ಲ ದೂರ ಆಗ್ತಾವ. ಈ ಬಡತನ ಅನ್ನೋದು ಇರ್ತಿದಲ್ಲ ಭಾಳ ಕೆಟ್ಟ, ಯಾರಿಗೂ ಬರಬಾರ್ದು ಈ ಬಡತನ ಅನ್ನೋದು. ಸೊ ಈ ರೊಕ್ಕದ ಅಡಚಣೆ ಬಂತಂದ್ರೆ ಜೀವನದೊಳಗೆ ಏನು ಮಾಡಕ್ಕೂ ಆಗಂಗಿಲ್ಲ. ಈ ರೊಕ್ಕ ಇಲ್ಲ ಅಂತ ನನಗೆ ಭಾಳ ಕಷ್ಟ. ಜೀವನ ಮಾಡೋದೈತಲ್ಲ ರೊಕ್ಕ ಇಲ್ಲಾರ್ದಂಗೆ ಭಾಳ ಕಷ್ಟ ಐತಿ. ಇಲ್ಲಿ ತಗೋ, ಬೇಜಾರು ಯಾಕೆ ಮಾಡ್ಕೊಂತಿ? ಈಗ ನೋಡಿ ನೀ ಎಷ್ಟು ಕಷ್ಟಪಡಾತಿಲ್ಲ, ಇದಕ್ಕಿಂತ ಅಪ್ಪಟ್ಟು ನಿನಗೆ ಸುಖ ಸಿಗ್ತೈತಿ ನೋಡಿ ಮುಂದೆ. ಈಗ ಎಷ್ಟು ಕಷ್ಟಪಡಾದ್ರು ಅದಕ್ಕೆ ಅಪ್ಪಟ್ಟು ನಿನಗೆ ಖುಷಿ ಸಿಗ್ತೈತಿ, ಸುಖ ಸಿಗ್ತೈತಿ. ಚಿಂತೆ ಮಾಡಬೇಡ ನೀನು. ನೀನು ಬಾಯಿ ಹರಕಿಲ್ಲ ಹಂಗ ಆಗ್ಲೇವ. ಈಗ ನಗೆ ನಿನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆತಲ್ಲ.